ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣ ಅಬ್ಬರಿಸಿದ್ದಾನೆ. ವರುಣಾರ್ಭಟಕ್ಕೆ ರಾಜಧಾನಿಯ ಜನರು ತತ್ತರಿಸಿ ಹೋಗಿದ್ದಾರೆ. ಸಿಕ್ಕಾಪಟ್ಟೆ ಮಳೆ ಸುರಿದಿದೆ ಇವತ್ತು ಬೆಂಗಳೂರಿನಲ್ಲಿ. ವಿಧಾನಸೌಧ, ಮೆಜೆಸ್ಟಿಕ್, ಕಾರ್ಪೊರೇಷನ್, ಶಾಂತಿನಗರ, ಯಶವಂತಪುರ, ರಾಜಾಜಿನಗರ, ಮಲ್ಲೇಶ್ವರದಲ್ಲಿ ಭಾರಿ ಮಳೆಯಾಗಿದೆ. ಡ್ಯೂಟಿ ಮುಗಿಸಿ ಮನೆಗೆ ಹೊರಟವರಿಗೆ ಮಳೆ ಇವತ್ತು ಸಂಕಷ್ಟವನ್ನು ತಂದಿಟ್ಟಿದೆ. ನೋಡಿ, ಪೀಕ್ ಅವರು ಸಂಜೆ ಸಮಯ ಆಫೀಸ್ ಮುಗಿಸ್ಕೊಂಡು ಮನೆಗಳಿಗೆ ಹೋಗುವಂಥ ಟೈಮು. ಅಂಥ ಟೈಮ್ನಲ್ಲೇ ಮಳೆ ಬಂದಿರೋದಿದೆಯಲ್ಲ, ಒಂದು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡಿದೆ. ಇನ್ನು ಭಾರಿ ಮಳೆಗೆ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಸಿಕ್ಕಾಪಟ್ಟೆ ಸುರಿತಾ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣದ ಒಂದು ಅಲರ್ಟ್ ಅನ್ನ, ಮೆಸೇಜ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿತ್ತು. ಆದರೆ ಈಗ ಇವತ್ತು ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದಿದೆ. ಸಂಜೆ ಒಂದು 5 ಗಂಟೆಗೆ ಶುರುವಾದಂಥ ಮಳೆ ಇನ್ನೂ ಸಹ ಅಲ್ಲಲ್ಲಿ ಸುರಿತಾ ಇದೆ. ಇದು ಪೀಕ್ ಅವರು ಆಫೀಸ್ಗಳಿಂದ ಮನೆಗಳಿಗೆ ಹೋಗುವಂಥ ಟೈಮು. ಇಂಥ ಟೈಮ್ನಲ್ಲಿ ಮಳೆ ಬಂದರೆ ವಾಹನ ಸವಾರರು ಪರದಾಡುವಂಥದ್ದು ಸರ್ವೇ ಸಾಮಾನ್ಯ ಆಗಿ ಹೋಗುತ್ತೆ. ಆಮೇಲೆ ಒಂದು ಸ್ವಲ್ಪ ಬೆಂಗಳೂರಿನಲ್ಲಿ ಏನು ಭಯ ಗೊತ್ತಾ, ಎಲ್ಲಿ ಮರ ಬೀಳುತ್ತೋ ಅಂತ. ಯಾವ ಮರನೂ ಗ್ಯಾರಂಟಿ ಇಲ್ಲ ಬೆಂಗಳೂರಿನಲ್ಲಿ. ಯಾವ ಮರ ಟೊಳ್ಳು ಬಿದ್ದಿದೆ, ಯಾವ ಮರ ಗಟ್ಟಿಯಾಗಿದೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ತುಂಬ ಕಷ್ಟ ಅದನ್ನು. ಈಗ ನೋಡಿ, GB ಅಧಿಕಾರಿಗಳು ಏನೇನೋ ಟೆಕ್ನಾಲಜಿನೆಲ್ಲ ಬಳಸ್ಕೊಂಡು ಹಳೆ ಮರಗಳನ್ನು, ಟೊಳ್ಳು ಬಿದ್ದಿರ್ತಕ್ಕಂಥ ಮರಗಳನ್ನು ಗುರುತಿಸ್ತೀವಿ, ಆ ಮರಗಳನ್ನು ತೆರವು ಮಾಡ್ತೀವಿ ಅಂತ ಏನೇನೋ ಹೇಳ್ತಾ ಇದ್ರು. ಆದರೆ ಅದಿನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಈತನ ಮಧ್ಯೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಎಲ್ಲೆಲ್ಲಿ ಹಳೆ ಮರಗಳಿದ್ದಾವೆ ಅದನ್ನು ಸಹ ಈಗ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಮಳೆ ಬಂದರೆ ಏನು ಮಾಡ್ತಾರೆ ಅಂದರೆ ಹೋಗಿ ಮರಗಳ ಕೆಳಗೆ ಆಶ್ರಯವನ್ನು ಪಡ್ಕೊಳ್ತಾರೆ. ಆದರೆ ಆ ಮರ ಎಷ್ಟು ಗ್ಯಾರಂಟಿ ತಲೆ ಮೇಲೆ ಬೀಳಲ್ಲ ಅನ್ನೋದು, ಎಷ್ಟು ಗ್ಯಾರಂಟಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಆಮೇಲೆ ಕಾಂಪೌಂಡ್ಗಳನ್ನು, ಗೋಡೆಗಳನ್ನು ನೆಚ್ಕೊಂಡಿರೋಕ್ಕಾಗಲ್ಲ. ಅವು ಕೂಡ ಡೇಂಜರ್ ಅನ್ನೋದು ಬೆಂಗಳೂರಿನಲ್ಲಿ ಸಾಬೀತಾಗಿದೆ. ನೋಡಿ, ರಾಜ್ಯದ 8 ಜಿಲ್ಲೆಗಳಿಗೆ ಇವತ್ತು ಯೆಲ್ಲೋ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಮುಂದಿನ 3 ಗಂಟೆಗಳ ಕಾಲ ಯೆಲ್ಲೋ ಅಲರ್ಟ್. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಹಾಸನ, ರಾಮನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರದಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಕೊಟ್ಟಿದೆ ರಾಜ್ಯ ಹವಾಮಾನ ಇಲಾಖೆ. ಅಂದ್ರೆ ಇನ್ನು 3 ಗಂಟೆಗಳ ಕಾಲ ಸಿಕ್ಕಾಪಟ್ಟೆ ಮಳೆ ಆಗ್ಬೋದು. ಈ ಕೆಳಕಂಡ ಜಿಲ್ಲೆಗಳಲ್ಲಿ 8 ಜಿಲ್ಲೆಗಳಲ್ಲಿ ಮುಂದಿನ 3 ಗಂಟೆಗಳಲ್ಲಿ ಧೋ ಅಂತ ಮಳೆ ಸುರಿಬಹುದು. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಟೈಮ್ನಲ್ಲಿ ಯಾರೂ ಹೊರಗಡೆ ಹೋಗೋಕ್ಕೆ ಹೋಗಬೇಡಿ. ಆಲ್ರೆಡಿ ಸಮಯ ಆಗಿದೆ, 6:30 ಆಗ್ತಾ ಇದೆ. ರಾತ್ರಿ ಆಗೋಗುತ್ತೆ. 3 ಗಂಟೆ ಅಂದರೆ 10-11 ಗಂಟೆ ತನಕ ಬಹಳ ಎಚ್ಚರಿಕೆಯಿಂದ ಇರಿ. ಮನೆಗಳಿಂದ, ಆಫೀಸ್ಗಳಿಂದ ಅಥವಾ ಹೊರಗಡೆಯಿಂದ ಮನೆಗಳಿಗೆ ತಲುಪುವಂಥವ್ರು ಅಥವಾ ಹೊರಗಡೆ ಓಡಾಡುವಂಥವ್ರು ಒಂದು ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥದ್ದು. ಏಕೆಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಕ್ರಮೇಣವಾಗಿ ಮಳೆ ವಿಪರೀತ ಆಗ್ತಾ ಇದೆ. ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂದಿದೆ. ನಾವೇನು ತೋರಿಸ್ತಾ ಇದ್ದೀವಿ ಜಿಲ್ಲೆಗಳ ಹೆಸರುಗಳು. ಸೊ ಆಯಾ ಜಿಲ್ಲೆಗಳಲ್ಲಿರ್ತಕ್ಕಂಥ ಜನರು ಸಹ ಎಚ್ಚರಿಕೆ ವಹಿಸಿ.